ಹಾಯ್ ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಮತ್ತೊಂದು ಹೊಸ ಇಲ್ಲಿ ಇವತ್ತಿನಲ್ಲಿ ಏನು ತಿಳಿಸ್ಕೊಡ್ತಾ ಏನಂದರೆ ಬಯೋಸ್ಕೆಂಟ್ ಅವ್ರದ್ದು ಲೈಕ್ ಒಂದು ಬಯೋಸ್ಟಿಮ್ಯುಲೆಂಟ್ಸ್ ಮತ್ತು ಸೀವೀಡ್ ಎಕ್ಸ್ಟ್ರಾಕ್ಟು ಲೈಕ್ ಅದನ್ನು ಸ್ಪ್ರೇ ಮಾಡ್ತಿದ್ವಿ ಪೆಪ್ಪರ್ಗೆ ಒಂದು. ಸೊ ಇದು ಒಂದು ನಿಮಗೆ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಪೆಪ್ಪರ್ಗೆ ಆಲ್ಮೋಸ್ಟ್ ಪೆಪ್ಪರ್ ಮತ್ತು ಕಾಫಿಗೆ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಸೊ ಸೀವೀಡ್ ಎಕ್ಸ್ಟ್ರಾಕ್ಟ್ ಬಂದು ನಿಮಗೆ ಅದರಲ್ಲಿ ನ್ಯಾಚುರಲ್ ಪ್ಯಾಂಟ್ ಗ್ರೋತ್ ಕಾಂಪೌಂಡ್ಸ್ ಇರುತ್ತೆ, ಅದು ಬಂದು ನಿಮಗೆ ಬೆಟರ್ ರೂಟ್ ಗ್ರೋತ್ ಆಗುತ್ತೆ. ಜೊತೆಗೆ ಪೆಪ್ಪರ್ ಬಳ್ಳಿ ಏನೋ ಸ್ಟ್ರೆಸ್ ಎಲ್ಲ ಇದು ನಿಮಗೆ ಸ್ಟ್ರೆಸ್ ಟಾಲರೆನ್ಸ್ ಅಥವಾ ಹೀಟು ಡ್ರಾಟು ಸೊ ಇದನ್ನು ಟಾಲರೆನ್ಸ್ ಮಾಡ್ಕಡೆ ಹೆಲ್ಪ್ ಮಾಡುತ್ತೆ. ಮತ್ತು ಈಗ ಪೆಪ್ಪರು ಮಾನ್ಸೂನ್ ಟೈಮಲ್ಲಿ ಹೂ ಬರೋಕ್ಕೆ ಶುರು ಆಗೋದ್ರಿಂದ ಬೆಟರ್ ಫ್ಲವರಿಂಗು ಮತ್ತು ಫ್ರೂಟು ಅಥವಾ ಏನು ಹೂ ದಾರ ಇರುತ್ತಲ್ಲ ಸೆಟ್ ಆಗೋಕ್ಕೆ ಚೆನ್ನಾಗಿ ತುಂಬ ಹೆಲ್ಪ್ ಮಾಡುತ್ತೆ ಸೀವೀಡ್ ಎಕ್ಸ್ಟ್ರಾಕ್ಟ್ಸು. ಸೊ ಜೊತೆಗೆ ನ್ಯೂಟ್ರಿಯೆಂಟ್ ಅಪ್ಟೇಕ್ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಇದರಿಂದ. ಸೊ ಪ್ಲ್ಯಾಂಟ್ ನಿಮಗೆ ಬುಷ್ ಆಗಿ ಬರುತ್ತೆ ಇದು ಏನು ಈ ಸೀವೀಡ್ ಎಕ್ಸ್ಟ್ರಾಕ್ಟ್ನ ಸ್ಪ್ರೇ ಮಾಡೋದ್ರಿಂದ. ಸೊ ಇದನ್ನು ಲೈಕ್ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ, ಫ್ಲವರಿಂಗ್ ಚೆನ್ನಾಗಾಗುತ್ತೆ, ಸ್ಟ್ರೆಸ್ ಪೀರಿಯಡ್ ಕಡಿಮೆ ಆಗುತ್ತೆ, ಜೊತೆ ನಿಮಗೆ ವೆಜಿಟೇಟಿವ್ ಗ್ರೋತ್ ಚೆನ್ನಾಗಾಗುತ್ತೆ. ಸೊ ಬಟ್ ಇದು ಲೈಕ್ ನಿಮಗೆ ಗೊಬ್ಬರದ ಬದಲಾಗಿ ಅಲ್ಲ. ಸೊ ಇದು ನೀವು ಲೈಕ್ 1261 ನಾವು ಏನು ಮಾಡ್ತೀವಿ ಮೋನೋ ಅಮೋನಿಯಂ ಫಾಸ್ಫೇಟ್ ಅದ್ರ ಜೊತೆ ಕೂಡ ಮಿಕ್ಸ್ ಮಾಡ್ಕೋಬೋದು. ಸೀವೀಡ್ ಎಕ್ಸ್ಟ್ರಾಕ್ಟ್ನ ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡಿದ್ರೆ ಏನೂ ತೊಂದರೆ ಆಗಲ್ಲ. ಹಾಗೆ ನಾವು ಇನ್ನೊಂದು ಬಳಸ್ತಾ ಇರೋದು ಬಂದು ಬಯೋಕೋಸೈಮ್ ಅಂತ. ಸೊ ಇದು ಬಂದು ನಿಮಗೆ ಕಾಮನ್ಲಿ ಲೈಕ್ ಎನ್ಸೈಮ್ಸು, ಮೈಕ್ರೋಬಿಯಲ್ ಮತ್ತು ಆರ್ಗ್ಯಾನಿಕ್ ಗ್ರೋತ್ ಸಪೋರ್ಟ್ ಫಾರ್ಮುಲೇಷನ್ಸ್ ಇರುತ್ತೆ ಇದರಲ್ಲಿ. ಸೊ ಇದರಲ್ಲಿ ನಿಮಗೆ ಪಾಸಿಬಲ್ ಬೆನಿಫಿಟ್ಸ್ ಲೈಕ್ ಯಾವ ಥರ ಇರುತ್ತೆ ಅಂದರೆ ನಿಮಗೆ ರೂಟ್ ಗ್ರೋತ್ನ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಮತ್ತು ಸಾಯಿಲಲ್ಲಿ ಏನು ಮೈಕ್ರೋಬಿಯಲ್ ಆ್ಯಕ್ಟಿವಿಟಿ ಇರುತ್ತಲ್ಲ ಅದನ್ನು ಸ್ವಲ್ಪ ನಿಮಗೆ ಜಾಸ್ತಿ ಮಾಡುತ್ತೆ ಇದು. ಜೊತೆ ನಿಮಗೆ ನ್ಯೂಟ್ರಿಯೆಂಟ್ ಅವೈಲೇಬಿಲಿಟಿನ ಕರೆಕ್ಟಾಗಿರೋಂಗೆ ನೋಡ್ಕೊಳ್ಳುತ್ತೆ ಮಣ್ಣಲ್ಲಿ. ಸೊ ಇದನ್ನು ಮೋಸ್ಟ್ಲಿ ನಾವು ಇದನ್ನು ಸ್ಪ್ರೇ ಮತ್ತು ಡ್ರೆಂಚಿಂಗ್ ಎರಡೂ ಕೂಡ ಮಾಡ್ತಾಯಿದ್ದೀವಿ. ಸೀವೀಡ್ ಎಕ್ಸ್ಟ್ರಾಕ್ಟು ಮತ್ತು ಸೊ ಬಯೋಕೋಸಮ್ ಎರಡೂ ಕೂಡ ಡ್ರೆಂಚಿಂಗ್ ಮತ್ತು ಲೈಕ್ ಸ್ಪ್ರೇ ಎರಡನ್ನೂ ಮಾಡ್ಕೊಳ್ತಿದ್ದೀವಿ. ಸೊ ಇದು ನಿಮಗೆ ಪ್ಲ್ಯಾಂಟ್ ಗ್ರೋತ್ ಎಫಿಷಿಯನ್ಸಿ ಕೂಡ ಚೆನ್ನಾಗಿ ಮಾಡುತ್ತೆ ಎರಡನ್ನೂ. ಸೊ ಇದನ್ನು ಆರ್ಗ್ಯಾನಿಕಲ್ ಮಾಡೋರು ತುಂಬ ಚೆನ್ನಾಗಿ ಮಾಡ್ಕೋಬೋದು, ಜೊತೆಗೆ ಲೈಕ್ ಇಂಟರ್ಗ್ರೇಟೆಡ್ ಫಾರ್ಮಿಂಗ್ ಮಾಡ್ಕೊಳ್ಳೋರು ಕೂಡ ಮಾಡ್ಕೋಬೋದು. ಸೊ ನಾವು ಇದನ್ನು ಎರಡೂ ಕೂಡ ಮಾಡ್ತೀರಂದ್ರೆ ಲೈಕ್ ಇದನ್ನು ಬಳಸ್ತಿದ್ದೀವಿ. ಸೊ ಯಾರ್ಯಾರು ಬಳಸಿಲ್ಲ ತುಂಬ ಚೆನ್ನಾಗಿ ಬಳಸಿ, ಇದು ತುಂಬ ಚೆನ್ನಾಗಿ ರಿಸಲ್ಟ್ ಇದೆ ಇದರಿಂದ.